ಪರಶುರಾಮ 21 ಸರಿ ಭೂಮಿ ಸುತ್ತಲೂ ತಿರುಗಿ ನಾನೇ ರಾಜ ಅನ್ನೋ ಅಹಂಕಾರ ಇರೋರೆಲ್ಲರನ್ನೂ ಸಾಯಿಸಿಬಿಟ್ರು. ಉಳಿದಿರೋ ರಾಜರೆಲ್ಲರೂ ಆ ಪರಶುರಾಮ ಬಂದು ಎಲ್ಲಿ ಸಾಯಿಸ್ಬಿಡ್ತಾನೋ ಅಂಥೇಳಿ ಭಯಪಟ್ಟು ಅವ್ರ ರಾಜ್ಯಗಳೆಲ್ಲ ಬಿಟ್ಬಿಟ್ಟು ಕೈಗೆ ಬಳೆ ಹಾಕ್ಕೊಂಡು ಮೂಲೆಯಲ್ಲಿ ಸೇರಿಕೊಂಡ್ರು. ರಾಜರು ಇಲ್ದಿರೋ ರಾಜ್ಯಗಳೇ ಹೇಗಾಗ್ಬಿಡ್ತವೆ ಹೇಳಿ. ಸಪೋಸ್ ಈಗ ನಮ್ಮ ಸೊಸೈಟಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಅನ್ನೋದು ತೆಗೆದುಬಿಟ್ರೆ ಹೆಂಗಾಗ್ಬಿಡುತ್ತೋ ಆವಾಗ ಹಂಗೆ ಆಯಿತು. ಆದರೆ ಆ ಪರಶುರಾಮ ಭೂಮಿ ಸುತ್ತಲೂ 21 ಸರಿ ಸುತ್ತಿ ಅಹಂಕಾರ ಇರೋ ರಾಜರನ್ನೆಲ್ಲ ಸಾಯಿಸಿದಾಗ ಕೆಲವು ಒಳ್ಳೆ ಮನಸ್ಸಿರೋ ರಾಜರನ್ನು ಕೂಡ ನೋಡ್ತಾನೆ. ಅವ್ರನ್ನ ಆ ಪರಶುರಾಮ ಏನೂ ಮಾಡಲಿಲ್ಲ. ರಾಕ್ಷಸ ಜಾತಿ ಅನ್ನೋದು ಕಂಪ್ಲೀಟಾಗಿ ಬಿದ್ದೋಗ್ಬಿಡ್ತು. ಸಾಮಾನ್ಯ ಜನರನ್ನ ಹಿಂಸೆ ಕೊಡೋ ಜನಗಳೇ ಇಲ್ಲಾರ್ದಂಗೆ ಆಯಿತು ಭೂಮಿ ಮೇಲೆ. ಭೂಮಿ ಕಂಪ್ಲೀಟಾಗಿ ಪೀಸ್ಫುಲ್ ಆಯಿತು. ಆವಾಗ ಒಬ್ಬ ಮುನಿ ಹೇಳ್ದ, ನೀನು ಅಸ್ತ್ರ ಸನ್ಯಾಸ ತೊಗೊಂಬಿಡು ಅಂತ. ಇಡೀ ಪ್ರಪಂಚ ಎಲ್ಲ ಬೆಳೆದಿರೋ ಅಹಂಕಾರನ ಮಟ್ಟಾಕಕ್ಕೆ ಬಂದಿರೋ ಉಗ್ರ ಅವತಾರನೇ ಆ ಪರಶುರಾಮ ಅವತಾರ. ಗಾಯ್ಸ್, ರಾಮಾಯಣದ್ದು ಮೇನ್ ಪರ್ಪಸ್ ಏನು ಗೊತ್ತಾ? ಹೌ ಟು ಲಿವ್ ಲೈಕ್ ಎನ್ ಐಡಲ್ ಪರ್ಸನ್ ಅಂತ ಮಹಾನ್ ಕತೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಕತೆ ನಾನು ಹೇಳಲ್ಲ. ರಾಮಾಯಣ ಅಂದರೆ ಇನ್ನೂ ತುಂಬ ಇದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಕೋಣದಲ್ಲಿ ನಾನು ನಿಮ್ಮ ಕತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತೀನಿ. ರಾಮಾಯಣದಲ್ಲಿ ಅಟ್ಲೀಸ್ಟ್ ಒಂದು 5 to 8 ಎಪಿಸೋಡ್ಸ್ ನಾನು ಖಂಡಿತ ಮಾಡ್ತೀನಿ. 4 ಡೇಸ್ಗೆ ಒಂದ್ಸರಿ ಒಂದು ಎಪಿಸೋಡ್ ನಾನು ರಿಲೀಸ್ ಮಾಡ್ತೀನಿ. ಮಹಾಭಾರತ ಅನ್ನೋದು ಒಂದು ಎಪಿಕ್ ಸ್ಟೋರಿ. ಅದನ್ನು ಮಾಡಬೇಕಂದ್ರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು. ನಾನೀಗ ಸ್ಟೋರಿ ಟೆಲ್ಲಿಂಗ್ ಜೋನರಲ್ಲಿ ನಾನು ಶಿಫ್ಟ್ ಆಗಿದ್ದೀನಿ ಬ್ಲಾಗ್ಸಿಂದ. ಹಂಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಪ್ಲೀಸ್ ಖಂಡಿತ ಫುಲ್ ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕಥೆದಲ್ಲಿ ಹೋಗೋಣ ಬನ್ನಿ. ಈ ಭೂಮಿ ಮೇಲೆ ಕೆಟ್ಟ ಅಭಿಪ್ರಾಯ ಇರೋ ರಾಜರೆಲ್ಲ ಸತ್ತೋದ್ರು. ಇನ್ನೂ ಉಳಿದಿರೋ ರಾಜರಿಗೆ ಮತ್ತು ಸಾಮಾನ್ಯ ಜನಗಳಿಗೆ ನಾವು ಹೆಂಗೆ ಇನ್ನೊಬ್ಬರಿಗೆ ಐಡಲ್ ಪರ್ಸನ್ ಆಗಿರಬೇಕು ಅನ್ನೋದು ತೋರಿಸೋಕೆ ಆ ವಿಷ್ಣು ಮೂರ್ತಿನೇ ಶ್ರೀರಾಮನ ಅವತಾರ ತಗೊಂಡು ಈ ಭೂಮಿ ಮೇಲೆ ಬರ್ತಾನೆ. ಆ ವೈಕುಂಠ ಲೋಕದಲ್ಲಿ ದ್ವಾರಪಾಲಕರು ಇರ್ತಾರೆ. ಅವ್ರ ಹೆಸರು ಜಯ, ವಿಜಯ. ಅವರು ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಆಗಿ ಹುಡ್ತಾರೆ. ಅವರ 2ನೇ ಜನ್ಮದಲ್ಲಿ ರಾವಣ ಮತ್ತು ಕುಂಭಕರ್ಣ ಆಗಿ ಹುಟ್ಟಬೇಕಾಗುತ್ತೆ. ಈ ಶಾಪ ಪೂರ್ತಿ ಆಗೋಕ್ಕೆ ಆ ರಾಮ ಅವತಾರ ಕೂಡ ಇವ್ರಿಗೆ ಹೆಲ್ಪ್ ಆಯಿತು. ವಿಷ್ಣುಗೆ ಸಂಬಂಧಪಟ್ಟಿರೋದೆಲ್ಲ ನಿಮಗೆ ರಾಮ ಅವತಾರದಲ್ಲಿ ಕಾಣಿಸುತ್ತೆ. ಆ ಮಹಾವಿಷ್ಣು ಶ್ರೀರಾಮನಾಗಿ, ಆ ಆದಿಶೇಷನು ಲಕ್ಷ್ಮಣ ಆಗಿ, ಸುದರ್ಶನ ಚಕ್ರ ಭರತನಾಗಿ, ಶಂಖ ಶತ್ರುಘ್ನ ಆಗಿ, ಆ ಲಕ್ಷ್ಮೀದೇವಿ ಸೀತೆಯಾಗಿ ಹುಡ್ತಾರೆ. ಆದರೆ ಆ ಶ್ರೀರಾಮಚಂದ್ರ ಮೂರ್ತಿ ಅಷ್ಟು ಸುಲಭವಾಗಿ ಭೂಮಿ ಮೇಲೆ ಬರಲಿಲ್ಲ. ತ್ರೇತಾಯುಗ ಮುಗಿಯೋ ಹಂತದಲ್ಲಿ ಶ್ರಾವಣ ಕುಮಾರ ಅನ್ನೋ ವ್ಯಕ್ತಿ ಇರ್ತಾ ಇದ್ದ. ಆ ಶ್ರಾವಣ ಕುಮಾರ ಅಪ್ಪ ಅಮ್ಮ ಇಬ್ಬರು ವಯಸ್ಸಾದವರು, ಮುದುಕರು. ಅದರಲ್ಲಿ ಅವರಿಬ್ಬರಿಗೂ ಕಣ್ಣು ಕಾಣಿಸ್ತಿರ್ಲಿಲ್ಲ. ಅವ್ರ ಅಪ್ಪ ಅಮ್ಮನ್ನ ಯಾವಾಗಲೂ ಪಲ್ಲಕ್ಕಿ ಮೇಲೆ ಕೂಡಿಸ್ಕೊಂಡೇ ಹೊತ್ಕೊಂಡು ಹೋಗ್ತಾ ಇದ್ದ, ಅವನ ಭುಜದ ಮೇಲೆ. ಅವರು ತೀರ್ಥಯಾತ್ರೆಗೆ ಹೋದಾಗ ಒಂದು ದಿನ ಶ್ರಾವಣ ಕುಮಾರ ಹೇಳ್ದ, ಅಪ್ಪ ಅಮ್ಮ, ನಾನು ನದಿ ಹತ್ರ ಹೋಗಿ ನೀರು ತೊಗೊಂಬರ್ತೇನೆ, ನೀವು ಇಲ್ಲೇ ಇರ್ರಿ ಅಂತೇಳಿ. ಆವಾಗ ಅವನ ತಂದೆ ತಾಯಿ ತುಂಬ ಬೇಜಾರಾಗ್ತಾರೆ. ನಮ್ಮಿಂದ ಅವನಿಗೆ ಲೈಫೇ ಇಲ್ಲಾರ್ದಂಗಾಯಿತು, ನಾವಿಬ್ಬರು ಅವನ ಕಡೆಯಿಂದ ದೂರ ಆಗಿಬಿಡೋಣ, ಆವಾಗಲಾದರೂ ಅವನು ಹ್ಯಾಪಿಯಾಗಿ ಇರ್ಬೋದು ಅನ್ಕೊತಾರೆ. ಅವರಿಬ್ಬರು ಹಂಗೆ ಅಂದ್ಕೊಳ್ತಿರ್ಬೇಕಾದ್ರೆ ಶ್ರಾವಣ ಕುಮಾರ ಬರೋದು ನೋಡಿ ಇಬ್ಬರೂ ಸೈಲೆಂಟ್ ಆಗಿಬಿಡ್ತಾರೆ. ಆ ಶ್ರಾವಣ ಕುಮಾರ ಬಂದು ಮತ್ತೆ ಆ ಪಲ್ಲಕ್ಕಿನ ಭುಜದ ಮೇಲೆ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ, ಯಾರು ನೀನು ನನ್ನ ಮಗ ಶ್ರಾವಣ ಕುಮಾರ ಅಲ್ಲ, ನನ್ನ ಮಗ ಶ್ರಾವಣ ಕುಮಾರ ಪಲ್ಲಕ್ಕಿ ಎತ್ತೋ ಹೈಟ್ಕಿನ್ನ ಜಾಸ್ತಿ ಹೈಟಲ್ಲಿ ನೀನು ಪಲ್ಲಕ್ಕಿ ಹೊರ್ಕೊಂಡು ನಡೀತಾ ಇದೆಯಾ, ನೀನು ನನ್ನ ಮಗ ಅಲ್ಲ, ಯಾರು ನೀನು ಅಂತ ಕೇಳ್ತಾಳೆ. ಆವಾಗ ಆ ವ್ಯಕ್ತಿ ಹೇಳ್ತಾನೆ, ಅಮ್ಮ, ನಾನು ನಿನ್ನ ಮಗ ಶ್ರಾವಣ ಕುಮಾರ ಅಲ್ಲ, ನಾನು ಆ ಸೂರ್ಯವಂಶಕ್ಕೆ ಸಂಬಂಧಪಟ್ಟಿರೋ ದಶರಥ ಮಹಾರಾಜ್. ನಾನು ಬೇಟೆಗೆ ಬಂದಿದ್ದೆ. ಆ ಮರಗಳ ಹತ್ರ ಏನೋ ಶಬ್ದ ಆಗ್ತಾ ಇದೆ ಅಂತೇಳಿ ನಾನು ಜಿಂಕೆ ಅಂದ್ಕೊಂಡು ಬಾಣವನ್ನು ಹಾಕಿದೆ. ಆದರೆ ಆ ಬಾಣ ಹೋಗಿ ತಗಲಿದ್ದು ಜಿಂಕೆಗಲ್ಲ, ನಿಮ್ಮ ಮಗನಿಗೆ. ಅವನು ಕೊನೆ ಉಸಿರಲ್ಲಿ ನಿಮ್ಮಿಬ್ಬರ ಬಗ್ಗೆ ಹೇಳಿ ಕೊನೆ ಉಸಿರು ಬಿಟ್ಬಿಟ್ಟ. ಅದನ್ನು ಕೇಳಿ ಆ ಶ್ರಾವಣ ಕುಮಾರ ತಂದೆ ತಾಯಿ ಇಬ್ಬರು ಭಾಳ ಫೀಲ್ ಆಗ್ತಾರೆ. ಅರೆ, ಈಗಲೇ ಅಂದ್ಕೊಳ್ತಿದ್ವಿ ಅವನು ಚೆನ್ನಾಗಿರಬೇಕು, ಲೈಫಲ್ಲಿ ಮೂವ್ ಆನ್ ಆಗಬೇಕು ಅಂತೇಳಿ, ಇದೇನು ಹಿಂಗಾಗ್ಬಿಡ್ತಲ್ಲ. ಆ ಶ್ರಾವಣ ಕುಮಾರ ತಂದೆ ತಾಯಿ ಇಬ್ಬರು ಆ ದಶರಥ ಮಹಾರಾಜನಿಗೆ ಶಾಪ ಹಾಕ್ತಾರೆ. ನಮ್ಮ ಮಗನ ಕಳ್ಕೊಂಡು ನಾವು ಹೆಂಗೆ ಕೊರಗ್ತಾ ಇದ್ದೀವೋ, ನೀನು ನಿಮ್ಮ ಪುತ್ರನ ಕಳ್ಕೊಂಡು ಹಂಗೆ ಕೊರಗ್ತೀಯ ಅಂಥೇಳಿ ಶಾಪ ಹಾಕ್ತಾರೆ. ಒಂದು ಪಕ್ಕ ಬೇಜಾರಾಗಿದ್ದು, ಇನ್ನೊಂದು ಪಕ್ಕ ಅದೇ ರೀತಿ ಖುಷಿಯಾಗಿ ಕೂಡ ಇದ್ದಾನೆ ದಶರಥ ಮಹಾರಾಜ. ಎದಕ್ಕಂದರೆ ಕೆಲವೊಬ್ಬರಿಗೆ ಆ ಶಾಪದಲ್ಲಿ ಕೂಡ ವರಗಳು ಸಿಗ್ತವೆ.
ಅದೇ ರೀತಿ ದಶರಥ ಮಹಾರಾಜ ಕೂಡ ಆಯಿತು. ಅದೇನಂದರೆ ದಶರಥ ಮಹಾರಾಜನಿಗೆ 3 ಹೆಂಡ್ತಿರಿರ್ತಾರೆ, ಕೌಸಲ್ಯ, ಸುಮಿತ್ರ, ಕೈಕೇಯಿ. ಆದರೆ ಯಾರಿಗೂ ಗಂಡ್ಮಗು ಸಂತಾನ ಇಲ್ಲ ಅವ್ರ 3ರಲ್ಲಿ. ನಿನ್ನ ಮಗ ದೂರ ಆಗಿ ನಮ್ಮಂಗೆ ನೀನು ಕೊರಗ್ತೀಯ ಅಂತೇಳಿ ಶಾಪ ಹಾಕಿದ್ರಲ್ಲ ಶ್ರಾವಣಕುಮಾರ ತಂದೆ ತಾಯಿ. ದಶರಥ ರಾಮರಾಜು ಅಂದ್ಕೊಳ್ತಾ ಇದ್ದ, ಪುತ್ರ ದೂರ ಆಗಬೇಕಂದ್ರೆ ಫಸ್ಟು ಪುತ್ರ ಇರಬೇಕು, ನನಗಿಲ್ಲ ಅಂದ್ಕೊಳ್ತಾನೆ. ಅಟ್ಲೀಸ್ಟ್ ಈ ಶಾಪ ಮುಖಾಂತರ ನನಗೆ ಗಂಡ್ಮಗು ಹುಡ್ತಾನೆ ಅಂತ ಅಂದ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅಷ್ಟರಲ್ಲೇ ವಸಿಷ್ಠ ಮಹರ್ಷಿ ಬರ್ತಾನೆ. ಋಷ್ಯಶೃಂಗ ಅನ್ನೋ ವ್ಯಕ್ತಿ ಎಲ್ಲಿರ್ತಾನೋ ಅಲ್ಲಿ ಪ್ರಕೃತಿ ಭಾಳ ಪರ್ಫೆಕ್ಟಾಗಿರುತ್ತೆ, ಆ ರಾಜ್ಯ ಭಾಳ ಸಂತೋಷವಾಗಿರುತ್ತೆ, ಆತನಿಗೆ ಅಂಥ ಶಕ್ತಿಗಳಿರ್ತವೆ. ಆ ವ್ಯಕ್ತಿನ ಅಯೋಧ್ಯೆಗೆ ಕರೆಸಿ ಪುತ್ರ ಕಾಮಿಷ್ಠ ಯಾಗ ಮಾಡಿಸು ಅಂತೇಳಿ ದಶರಥ ಮಹಾರಾಜಿಗೆ ಹೇಳ್ತಾನೆ. ನಿನಗೆ ಖಂಡಿತ ಗಂಡ್ಮಗು ಆಗುತ್ತೆ ಅಂತೇಳಿ ವಸಿಷ್ಠ ಮಹರ್ಷಿ ಹೇಳ್ತಾರೆ. ಈ ಋಷ್ಯಶೃಂಗ ಯಾರು ಅಂದರೆ ಒಬ್ಬ ದೊಡ್ಡ ಮಹಾಋಷಿನ ಮಗ ಆಗಿರ್ತಾನೆ. ಒಂದಿನ ಆ ಮಹಾಋಷಿ ತಪಸ್ಸಿಗೆ ಕುಂತ್ಕೊಂಡಿರ್ತಾನೆ. ಅಲ್ಲಿಗೆ ಅಪ್ಸರಸೆ ಬರ್ತಾಳೆ. ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ನೋಡಿಕೊಂಡು ಪ್ರೀತಿ ಮಾಡ್ತಾರೆ. ಅವರಿಬ್ಬರಿಗೂ ಹುಟ್ಟಿರೋವನೇ ಈ ಋಷ್ಯಶೃಂಗ. ಆದರೆ ಋಷ್ಯಶೃಂಗ ಹುಟ್ಟಿದ ತಕ್ಷಣವೇ ಆ ಅಪ್ಸರಸೆ ಇವರಿಬ್ಬರನ್ನು ಬಿಟ್ಟು ಹೋಗ್ಬಿಡ್ತಾಳೆ. ನಾನು ಚಿಕ್ಕವನಿದ್ದಾಗೆ ನಮ್ಮಮ್ಮ ನನ್ನ ಬಿಟ್ಟು ಹೋದ್ಲಂತೇಳಿ ಆ ಋಷ್ಯಶೃಂಗ ಅನ್ನೋವನು ಇಡೀ ಹೆಣ್ಣು ಜಾತಿ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ಈ ಋಷ್ಯಶೃಂಗ ಅನ್ನೋವನಿಗೆ ಇಡೀ ಭೂಮಿ ಮೇಲೆ ಒಬ್ಬ ಹೆಣ್ಣು ಅನ್ನೋವಳು ಇರ್ತಾಳೆ ಅಂತಲೇ ಗೊತ್ತಿರಂಗಿಲ್ಲ ಅವನಿಗೆ. ಅವನು ಹೋಗಿ ಒಂದು ಡಾರ್ಕ್ ಫಾರೆಸ್ಟಲ್ಲಿ ತಪಸ್ ಮಾಡ್ತಾ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾನೆ. ಈ ವಿಷಯ ತಿಳ್ಕೊಂಡಿರೋ ದಶರಥ ಮಹಾರಾಜು ಏನು ಮಾಡ್ತಾನಂದರೆ, ಈಗ ಋಷ್ಯಶೃಂಗ ಅನ್ನೋ ಒಂದು ಆಶ್ರಮ ಏನಿರುತ್ತಲ್ಲ ಆ ಆಶ್ರಮಕ್ಕೆ ಕಾಲ್ ಗರ್ಲ್ಸ್ನ ಕಳಿಸ್ಬಿಡ್ತಾನೆ. ಆ ಕಾಲ್ ಗರ್ಲ್ಸ್ ಏನು ಮಾಡ್ತಾರಂದರೆ ಅವನ ಮುಂದೆ ಅವ್ರು ಹಾಕ್ಕೊಂಡಿರೋ ಬಟ್ಟೆ ತೆಗೆದುಬಿಡ್ತಾರೆ. ಅವ್ರನ್ನ ನೋಡಿ ಅವನು ಅಲ್ಲಿಂದ ಹಂಚ್ಕೊಂಡು ಓಡೋಗ್ಬಿಡ್ತಾನೆ. ಆದರೆ ಅವನ ಬಾಡಿಯಲ್ಲಿ ಕೆಮಿಸ್ಟ್ರಿ ಆಯಿತು. ಆವಾಗ ಅವನ ತಂದೆ ಹತ್ರ ಹೋಗಿ ಕೇಳ್ತಾನೆ, ಅವರೆಲ್ಲ ಯಾರು, ಅವ್ರ ಮೈಕಟ್ಟು ಎದಕ್ಕೆ ನಮ್ಮ ಥರ ಇಲ್ಲ ಅಂತ ಕೇಳ್ತಾನೆ. ಕೊನೆಗೆ ಅವರಪ್ಪ ಅವ್ನಿಗೆ ಹೇಳ್ತಾನೆ, ಅವ್ರನ್ನ ಹೆಣ್ಮಕ್ಳು ಅಂತ ಹೇಳ್ತಾರೆ ಅಂತೇಳಿ. ಆ ಋಷ್ಯಶೃಂಗನ ಕರ್ಕೊಂಡು ಹೋಗಿ ಯಾಗ ಮಾಡಿಸ್ತಾನೆ ದಶರಥ ಮಹಾರಾಜು. ಯಾಗ ಮಾಡ್ತಿರ್ಬೇಕಾದ್ರೆ ಆ ಬೆಂಕಿಯಲ್ಲಿ 2 ಪಾತ್ರೆಗಳು ಇರ್ತವೆ. ಅದರಲ್ಲಿ ಪಾಯಸ ಇರುತ್ತೆ. ಆ ಮೊದಲನೇ ಇರೋ ಪಾತ್ರದಲ್ಲಿ ಪಾಯಸ ಕುಡಿದ್ರೆ ನೀತಿ ಧರ್ಮ ಇರೋ ಮಗ ಹುಡ್ತಾನೆ. ಆ 2ನೇ ಪಾತ್ರದಲ್ಲಿ ಇರೋ ಪಾಯಸ ಕುಡಿದ್ರೆ ಶೌರ್ಯ ಮತ್ತು ವೀರತ್ವ ಇರೋ ಮಗ ಹುಡ್ತಾನೆ. ಆದರೆ ಕೌಶಲ್ಯ ಏನು ಮಾಡ್ತಾಳಂದರೆ ಆ ಮೊದಲನೇ ಪಾತ್ರ ತಗೊಂಡು ಪಾಯಸ ಕುಡಿದ್ಬಿಡ್ತಾಳೆ. ಆವಾಗಲೇ ನೀತಿ ನ್ಯಾಯ ಧರ್ಮ ಇರೋ ಮಗ ಹುಡ್ತಾನೆ, ಅವನೇ ಶ್ರೀರಾಮಚಂದ್ರ ಮೂರ್ತಿ. ಕೈಕೇಯಿ 2ನೇ ಪಾತ್ರದಲ್ಲಿರೋ ಪಾಯಸ ಕುಡಿದ್ಬಿಡ್ತಾಳೆ. ಅವಾಗೇ ವೀರ ಶೂರ ಆದಂಥ ಭರತ ಹುಡ್ತಾನೆ. ಸುಮಿತ್ರ ಏನು ಮಾಡ್ತಾಳಂದರೆ ಆ 2 ಪಾತ್ರೆಯಲ್ಲಿ ಇರೋ ಪಾಯಸ ಸ್ವಲ್ಪ ಸ್ವಲ್ಪ ಕುಡಿತಾಳೆ. ಅವಾಗೇ ಲಕ್ಷ್ಮಣ ಶತ್ರುಘ್ನ ಹುಟ್ಟೋದು. ಆ ಶ್ರೀರಾಮಚಂದ್ರ ಮೂರ್ತಿ ಚಿಕ್ಕವನಿದ್ದಾಗಿಂದನೂ ಭಾಳ ಆ್ಯಕ್ಟಿವ್ ಆಗಿದ್ದ, ತುಂಬ ಗಲಾಟೆ ಮಾಡ್ತಾ ಇದ್ದ. ಅವನು ಮಾಡೋ ಗಲಾಟೆ ಯಾರೂ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಇವಕ್ಕೆಲ್ಲದಕ್ಕಿಂತ ಜಾಸ್ತಿ ಏನು ಅಂದರೆ ಶ್ರೀರಾಮಚಂದ್ರ ಮೂರ್ತಿ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಒಂದಿನ ಜನಕ ಮಹಾರಾಜ ಏನು ಮಾಡ್ತಾನಂದರೆ ಭೂಮಿ ಪೂಜೆ ಮಾಡಿ ನಾಗಲೆಯಿಂದ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ತಾನೆ. ಆ ಫಾರ್ಮಿಂಗ್ ಮಾಡೋ ಟೈಮಲ್ಲಿ ಅಲ್ಲೊಂದು ಚಿಕ್ಕ ಬಾಕ್ಸ್ ಕಾಣುತ್ತೆ. ಆ ಬಾಕ್ಸ್ ತೆಗೆದು ನೋಡಿದ್ರೆ ಅದರಲ್ಲಿ ಒಂದು ಚಿಕ್ಕ ಮಗು ಇರುತ್ತೆ. ಆ ಮಗುನೇ ಸೀತೆ ಮಾತೆ. ಆದರೆ ಅದ್ಭುತ ಪುರಾಣದಲ್ಲಿ ಏನಿದೆ ಅಂದರೆ ಆ ಸೀತಾಮಾತೆ ರಾವಣನಿಗೆ ಹುಟ್ಟಿರೋವಂಥ ಮಗಳಾಗಿರ್ತಾಳೆ. ಒಬ್ಬ ಜೋಶಿ ಹೇಳ್ತಾನೆ, ನಿನ್ನ ಮಗಳ ಕಾಲು ಯಾವಾಗ ಲಂಕಾ ಭೂಮಿ ಮೇಲೆ ಟಚ್ ಆಗುತ್ತೋ ಆವಾಗ ಲಂಕಾ ಸರ್ವನಾಶ ಆಗುತ್ತೆ ಅಂತೇಳಿ ಹೇಳ್ತಾನೆ. ಆ ರಾವಣ ಏನು ಮಾಡ್ತಾನಂದರೆ ಆ ಮಗುನ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಈ ಬಾಕ್ಸ್ ಎಲ್ಲಾದರೂ ದೂರ ಬಿಟ್ಟು ಬನ್ನಿ ಅಂತೇಳಿ ಅವನಿಗೆ ಸೈನಿಕರಿಗೆ ಕೊಟ್ಟು ಕಳಿಸ್ಬಿಡ್ತಾನೆ. ಆ ಸೈನಿಕರು ಏನು ಮಾಡ್ತಾರಂದರೆ ಎಷ್ಟೋ ದೂರ ಬಂದು ಒಂದು ಭೂಮಿಯಲ್ಲಿ ಬಚ್ಚಿಡ್ತಾರೆ. ಆವಾಗ ಜನಕ ಮಹಾರಾಜ ಏನು ಮಾಡ್ತಾನಂದರೆ, ಗಾಯ್ಸ್ ಇಲ್ಲಿ ನೀವೇನು ತಿಳ್ಕೊಬೇಕಂದ್ರೆ ರಾಮಾಯಣದ್ದು ತುಂಬ ವರ್ಷನ್ಸ್ ಇದೆ. ಒಂದು ವರ್ಷನ್ಗೆ ಇನ್ನೊಂದು ವರ್ಷನ್ಗೆ ಸಂಬಂಧನೇ ಇಲ್ಲ. ನೀವು ಕ್ಲಿಯರಾಗಿ ಡಿಫ್ರೆನ್ಸ್ ನೋಡ್ಬೋದು. ಜನಕ ಮಹಾರಾಜಿಗೆ ಆ ಸೀತಾಮಾತೆ ಏನು ಸಿಗ್ತಾಳಲ್ಲ ಅವಳನ್ನ ತಗೊಂಡು ಜನಕ ಮಹಾರಾಜು ಅವನ ಪ್ಯಾಲೇಸ್ಗೆ ಹೋಗ್ಬಿಡ್ತಾನೆ. ಸೀತೆಗೆ 10 ವರ್ಷ ಇದ್ದಾಗ ಅವಳು ಪ್ಯಾಲೇಸಲ್ಲಿ ಆಟ ಆಡ್ಕೊತಿರ್ತಾಳೆ ಚಿಕ್ಕ ಮಕ್ಕಳ ಜೊತೆ ಎಲ್ಲ ಸೇರಿ. ಆ ಪ್ಯಾಲೇಸಲ್ಲಿ ಮೀಟಿಂಗ್ ಹಾಲ್ ಏನಿರುತ್ತಲ್ಲ, ಈ ರಾಜರೆಲ್ಲ ಕುಂತು ಡಿಸ್ಕಸ್ ಮಾಡ್ತಿದ್ರು ನೋಡಿ, ಆ ದೊಡ್ಡ ಮೀಟಿಂಗ್ ಹಾಲ್ ಮಿಡ್ಲಲ್ಲಿ ಒಂದು ದೊಡ್ಡ ಶಿವಧನುಸ್ಸು ಇತ್ತು. ಆ ಶಿವಧನುಸ್ಸು ಎಲ್ಲಿಂದ ಬಂತಂದರೆ ಪರಶುರಾಮ ಅವತಾರ ಕೊನೆಯಲ್ಲಿ ಈ ಅಸ್ತ್ರ ಸನ್ಯಾಸಿ ತೊಗೊಂಡ್ಬಿಡ್ತಾರಲ್ಲ, ಆವಾಗ ಈ ಜನಕ ಮಹಾರಾಜ ವಂಶಕ್ಕೆ ಅವರು ಆ ಶಿವಧನುಸ್ಸನ್ನು ಕೊಟ್ಬಿಡ್ತಾರೆ.
ಬಟ್ ಅವರು ಪರಶುರಾಮ ಕೈಯಲ್ಲಿ ಗೊಡ್ಲಿ ಮಾತ್ರ ಕೊಡಲ್ಲ, ಅದನ್ನು ಅವರೇ ತೊಗೊಂಡು ಹೋಗ್ಬಿಡ್ತಾರೆ. ಒಂದಿನ ಏನು ಮಾಡ್ತಾರಂದರೆ ಆ ಶಿವಧನಸ್ಸನ್ನ ಒಂದು ದೊಡ್ಡ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಪೂಜೆ ರೂಮಿಗೆ ತೊಗೊಂಡೋಗಿ ಆ ಶಿವಧನಸ್ಸನ್ನ ಪೂಜೆ ಮಾಡಬೇಕು ಅಂತೇಳಿ 30-50 ಜನ ಬಲಶಾಲಿಗಳು ಆ ಶಿವಧನಸ್ಸು ಟೇಬಲ್ ಮೇಲೆ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಟೇಬಲ್ನ ಪುಷ್ ಮಾಡ್ತಾ ಪೂಜೆ ಮನೆಗೆ ತೊಗೊಂಬಂದು ಬಿಡ್ತಾರೆ. ಆ ಶಿವಧನಸ್ಸಿಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಸೀತೆ ಮಾತೆ ಕೂಡ ಅಲ್ಲೇ ಇರ್ತಾರೆ. ಒಂದು ಚಿಕ್ಕ ಬಾಲಿಂದ ಅವರು ಅಲ್ಲೇ ಆಟ ಆಡ್ತಾ ಇರ್ತಾರೆ. ಆ ಬಾಲ್ ಕೈಯಿಂದ ಸ್ಲಿಪ್ಪಾಗಿ ಹೋಗಿ ಆ ಟೇಬಲ್ ಹತ್ರ ಬೀಳುತ್ತೆ ಪಕ್ಕದಲ್ಲಿ. ಸೀತೆ ಮಾತೆ ಏನು ಮಾಡ್ತಾರೆ ಅಂದರೆ, ಯಾರು ನನ್ನನ್ನು ನೋಡ್ತಿಲ್ವಲ್ಲ ಅಂಥೇಳಿ ಆ ಕಡೆ ಈ ಕಡೆ ನೋಡಿ ಅಬ್ಸರ್ವ್ ಮಾಡಿ ಆ ಟೇಬಲ್ನ ಸೈಡಿಗೆ ಪುಷ್ ಮಾಡಿ ಆ ಬಾಲ್ ತೆಕ್ಕೊಂಡು ಮತ್ತೆ ಆ ಟೇಬಲ್ನ ಯಥಾಸ್ಥಾನದಲ್ಲಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆದರೆ ಅಲ್ಲಿರೋ ಜನಕ ಮಹಾರಾಜು ನೋಡ್ಬಿಡ್ತಾನೆ. ಆವಾಗ ಜನಕ ಮಹಾರಾಜು ಮನಸ್ಸಲ್ಲಿ ಅನ್ಕೊತಾರೆ, 50 ಜನ ಬಲಶಾಲಿಗಳು ಪುಷ್ ಮಾಡಿದ್ರೇ ಅಷ್ಟು ಸುಲಭವಾಗಿ ಆ ಟೇಬಲ್ ಕದಲ್ತಾ ಇಲ್ಲ. ಅದರಲ್ಲಿ ಸೀತೆ ಮಾತೆಗೆ ಆವಾಗ 10 ವರ್ಷ. ಅವರು ಅದನ್ನು ಈಸಿಯಾಗಿ ಸೈಡ್ಗೆ ಸರಿಸಿ ಒಂದೇ ಕೈಯಲ್ಲಿ ಅಲ್ಲಿ ಕೆಳಗೆ ಬಿದ್ದಿರೋವಂಥ ಬಾಲ್ ತೊಗೊಂಡು ಮತ್ತೆ ಆ ಟೇಬಲ್ ಯಥಾಸ್ಥಾನದಲ್ಲಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಸೀತಾದೇವಿ ಅಷ್ಟು ಸುಲಭವಾಗಿ ಶಿವಧನಸ್ಸನ್ನು ಎತ್ತಿದಾಗ ಸೀತಾದೇವಿನ ಮಾಡ್ಕೊಳ್ಳೋರು ಅವ್ರು ಎಷ್ಟು ಬಲಶಾಲಿ ಆಗಿರ್ಬೇಕಂತ ಅನ್ಕೊತಾರೆ. ಯಾರು ಆ ಶಿವಧನಸ್ಸನ್ನು ಎತ್ತಾರಲ್ಲ ಅವ್ರಿಗೆ ಸೀತೆ ಮಾತನ್ನು ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತೇಳಿ ಜನಕ ಮಹಾರಾಜು ಅನ್ಕೊತಾನೆ. ಕೆಲವು ವರ್ಷಗಳು ಕಳೆದೋದವು. ಆವಾಗ ವಿಶ್ವಾಮಿತ್ರ ದಶರಥ ಮಹಾರಾಜ ಹತ್ರ ಬರ್ತಾನೆ. ದಶರಥ, ನೀನು ನನಗೋಸ್ಕರ ಒಂದು ಕೆಲಸ ಮಾಡ್ಬೇಕಂತ ಹೇಳ್ತಾನೆ. ದಶರಥ ಮಹಾರಾಜ ಹೇಳ್ತಾರೆ, ಹೇಳಿ ಸ್ವಾಮಿ, ನೀವೇನು ಹೇಳಿದ್ರು ಕೂಡ ನಾನು ಮಾಡ್ತೀನಿ ಅಂತ. ಇಡೀ ಲೋಕಕ್ಷೇಮಕ್ಕೋಸ್ಕರ ನಾವು ಅಡವಿಯಲ್ಲಿ ಯಾಗ ಮಾಡ್ತಾ ಇದ್ದೀವಿ. ಕೆಲವು ರಾಕ್ಷಸರಲ್ಲಿ ಬಂದು ಆ ಯಾಗ ಕಂಪ್ಲೀಟ್ ಆಗ್ಲಾರ್ದಂಗೆ ಮಾಡ್ತಾ ಇದ್ದಾರೆ. ಆ ರಾಕ್ಷಸರನ್ನ ಹೊಡೆದು ಓಡಿಸೋಕ್ಕೆ ನಿಮ್ಮ ಮಕ್ಕಳಾದಂಥ ರಾಮ ಲಕ್ಷ್ಮಣನ್ನ ಅಲ್ಲಿ ಕಳಿಸಿ ಅಂತ ಕೇಳ್ಕೊತಾರೆ. ದಶರಥ ಮಹಾರಾಜ ಹೇಳ್ತಾನೆ, ಆ ರಾಕ್ಷಸರ ಜೊತೆ ಯುದ್ಧ ಮಾಡೋಕ್ಕೆ ನಾನು ರಾಮನ್ನ ಕಳಿಸಲ್ಲ, ಆದರೆ ನನ್ನ ಇಡೀ ಸೈನ್ಯನೇ ನಿಮ್ಮ ಜೊತೆ ಕಳಿಸ್ತೀನಿ. ನಿಮಗಿನ್ನೂ ಬೇಕು ಅಂದರೆ ನಾನೇ ನಿಮ್ಮ ಜೊತೆ ಬರ್ತೀನಿ. ವಿಶ್ವಾಮಿತ್ರ ಹೇಳ್ತಾನೆ, ದಶರಥ, ನೀನು ಮರ್ತೋಗ್ತಾ ಇದೆಯಾ? ನಿಂದು ಸೂರ್ಯವಂಶ, ನಿಮ್ಮ ತಾತಗಳಿಗೆ ತಾತ ಹರಿಶ್ಚಂದ್ರ. ಅವ್ರು ಕೊಟ್ಟಿರೋ ಮಾತು, ಅವ್ರ ಪ್ರಾಣ ಹೋದ್ರೂ ಅವ್ರು ಕೊಟ್ಟಿರೋ ಮಾತು ಅವ್ರು ತಪ್ಪಲ್ಲ. ಅಂಥ ವಂಶದಲ್ಲಿ ಹುಟ್ಟಿ ನೀನು ಕೊಟ್ಟಿರೋ ಮಾತು ತಪ್ತೀಯ. ಗಾಯಸಿಲ್ಲಿ ನಿಮ್ಮೆಲ್ರಿಗೂ ಹರಿಶ್ಚಂದ್ರ ಬಗ್ಗೆ ಸಿಂಪಲ್ಲಾಗಿ ಒಂದು 4 ಲೈನಲ್ಲಿ ಹೇಳ್ತೀನಿ. ಹರಿಶ್ಚಂದ್ರ ಅನ್ನೋನು ಒಂದು ಸಾಮ್ರಾಜ್ಯಕ್ಕೆ ರಾಜ. ಅವ್ರ ಹತ್ರ ಬಂದಿರೋರಿಗೆ ಕೇಳ್ತಾರೆ, ನಿಮ್ಗೆ ಏನು ಬೇಕು ಹೇಳ್ರಿ, ಅದನ್ನ ನಿಮ್ಗೆ ಕೊಡ್ತೀನಿ ಅಂತ. ಆ ವ್ಯಕ್ತಿ ಏನು ಕೇಳ್ತಾನಂದ್ರೆ, ನಿಮ್ಮ ಹತ್ರ ಇರೋ ಬಂಗಾರ, ಇಡೀ ನಿಮ್ಮ ರಾಜ್ಯ ನನಗೆ ಕೊಟ್ಬಿಟ್ಟು ನೀವು ಇಲ್ಲಿಂದ ತಕ್ಷಣ ಹೊರಟೋಗ್ಬಿಡಿ ಅಂತ ಹೇಳ್ಬಿಡ್ತಾರೆ. ಕೊಟ್ಟಿರೋ ಮಾತು ತಪ್ಪಕ್ಕೆ ಹೋಗ್ಬಾರ್ದು ಅಂತೇಳಿ ಅವ್ರ ಹತ್ರ ಇರೋ ಬಂಗಾರ, ಇಡೀ ರಾಜ್ಯ, ಮಕ್ಕಳು, ಹೆಂಡತಿ ಎಲ್ಲರೂ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಕೊನೆಗೆ ಆ ಸ್ಮಶಾನ ಕಾಯೋನಾಗಿ ಕೆಲಸ ಮಾಡ್ತಾನೆ. ಒಂದಿನ ಏನಾಗುತ್ತೆ, ಒಬ್ಬಳು ಅವ್ರ ಮಗ ತೀರ್ಕೊಂಡಿದ್ದಾನೆ ಅಂತೇಳಿ ಅವನ್ನ ಕರ್ಕೊಂಡು ಒಬ್ಬಳು ಸ್ಮಶಾನಕ್ಕೆ ಬರ್ತಾಳೆ. ನನ್ನ ಮಗನ್ನ ದಹನ ಮಾಡಲಿಲ್ಲ ಅಂದರೆ ಅವನಿಗೆ ಮೋಕ್ಷ ಸಿಗಲ್ಲ, ಅದಕ್ಕೆ ಏನಾದರೂ ಮಾಡಿ ನೀವೇ ದಹನ ಸಂಸ್ಕಾರಗಳು ಮಾಡಿ ಅಂತೇಳಿ ಕೇಳ್ಕೊತಾಳೆ. ಬಟ್ ಹರಿಶ್ಚಂದ್ರ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಹರಿಶ್ಚಂದ್ರದ ಹತ್ರ ನನ್ನ ಮಗ ತೀರ್ಕೊಂಡು ಹೋಗಿದ್ದಾನೆ ಅಂತೇಳಿ ಕರ್ಕೊಂಡು ಯಾರು ಬಂದಿದ್ದಾರಲ್ಲ, ಅವಳು ಬೇರೆ ಯಾರೂ ಅಲ್ಲ, ಆ ಹರಿಶ್ಚಂದ್ರ ಹೆಂಡ್ತಿ. ಅವಳಿಗೆ ಇಲ್ಲಿರೋದು ಹರಿಶ್ಚಂದ್ರನೇ ಅನ್ನೋ ಗುರ್ತಿಡಿಯೋಕೆ ಕೂಡ ಆಗ್ತಿಲ್ಲ, ಅಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾನೆ. ಹರಿಶ್ಚಂದ್ರ ಗೊತ್ತಾಯಿತು ಇವಳು ನಾನು ಹೆಣ್ತೀನಿ ಅಂತೇಳಿ. ಹರಿಶ್ಚಂದ್ರ ಹೇಳ್ತಾನೆ, ನಿನಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೆ ನಿನ್ನ ಕೊರಳಲ್ಲಿ ಮಂಗಳಸೂತ್ರ ಇದೆ ಅಲ್ಲ, ಅದು ನಾನು ಕೊಟ್ಬಿಡು ಅಂತ ಕೇಳ್ತಾನೆ. ಇಷ್ಟಕ್ಕೂ ಹರಿಶ್ಚಂದ್ರ ಕತೆ ಏನು ಅಂದರೆ ನಾನು ಇನ್ನೊಂದು ಎಪಿಸೋಡಲ್ಲಿ ನಿಮ್ಮೆಲ್ರಿಗೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ಯಾಕ್ ಟು ದಶರಥ ಮಹಾರಾಜ್. ದಶರಥ ಮಹಾರಾಜ್ಗೆ ರಾಮ ಲಕ್ಷ್ಮಣನ್ನ ಇವ್ರ ಜೊತೆ ಯುದ್ಧಕ್ಕೆ ಕಳಿಸೋದು ಇಷ್ಟ ಇರಲ್ಲ, ಬಟ್ ಅವರು ಒಪ್ಕೊಳ್ಳೇಬೇಕಾಯ್ತು. ಹಂಗಾಗಿ ರಾಮ ಲಕ್ಷ್ಮಣನ್ನ ಯುದ್ಧಕ್ಕೆ ಕಳಿಸ್ಬಿಟ್ರು. ಅವರು ಆ ಅಡವಿಯಲ್ಲಿ ಹೋಗ್ಬೇಕಾದ್ರೆ ವಿಶ್ವಾಮಿತ್ರ ಏನು ಮಾಡ್ತಾನಂದರೆ ಅವನ ಹತ್ರ ಇರೋ ಯುದ್ಧ ಜ್ಞಾನ ಎಲ್ಲ ರಾಮ ಲಕ್ಷ್ಮಣನಿಗೆ ಕೊಡ್ತಾನೆ. ಬಲ ಅತಿ ಬಲ ಅನ್ನೋ ವಿದ್ಯೆ ಕೂಡ ಹೇಳ್ಕೊಡ್ತಾನೆ. ಅತಿ ಬಲ ಅನ್ನೋ ಶಕ್ತಿ ಇರೋ ಕಾರಣದಿಂದನೇ ಲಕ್ಷ್ಮಣ 14 ವರ್ಷ ನಿದ್ದೆನೆ ಮಾಡಲಾರ್ದಂಗೆ ಇರ್ತಾನೆ. ಅವ್ರು ಮಾಡ್ತಿರೋ ಯಾಗನ್ನ ಭಂಗ ಮಾಡಿರೋದು ಯಾರು ಅಂದರೆ ಸಂಭಾವು ಯಾರಿಚ್ಛ. ಆದರೆ ಈ ರಾಕ್ಷಸರು ಯಾರು, ಅವರಿಬ್ಬರನ್ನ ಆ ಶ್ರೀರಾಮಚಂದ್ರ ಮೂರ್ತಿ ಹೆಂಗೆ ಸಂಹಾರ ಮಾಡ್ದ. ಇನ್ನು ರಾಮಾಯಣನ ಬಗ್ಗೆ ಅದೆಷ್ಟೋ ವಿಷಯಗಳು ಬರೋವಂಥ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.